ಅಯ್ಯೋ ನನ್ನ ಸೊಸೆಗೆ ಎಷ್ಟು ಚಂದ ಕಾಣಕತ್ತೈತಿ ಕೈಗೆ ಮದರಂಗಿ. ಇವತ್ತು ಮದರಂಗಿ ಹಚ್ಚಿದ್ದು ಭಾಳ ಚಂದ ಆಗೈತೆ ನೋಡಿ. ಈ ಹುಡುಗಿ ಯಾವ ವೃದ್ಧಿದ ಹುಡುಗಿ ಅಮ್ಮ? ಅವಳು ನಂದಿನಿ ಫ್ರೆಂಡ್ ಅಂತ, ನಂದಿನಿ ಖುಷಿ ಕ್ಲೋಸ್ ಫ್ರೆಂಡ್ ಅಂತ. ಫ್ಯಾಷನ್ ಡಿಸೈನರ್ ಅಂತ. ಮೆಹಂದಿ ಬಂತು, ರೆಡಿ ಮಾಡೋದು ಬಂತು, ಎಂಗೇಜ್ಮೆಂಟ್ಗೂ ಇದೇ ಹುಡುಗಿ ರೆಡಿ ಮಾಡಿದ್ಲಂತ. ಅದಕ್ಕೆ ನಂದಿನಿ ಇವಳನ್ನೇ ಕರ್ಸ ನನ್ನ ಫ್ರೆಂಡನ್ನೇ ಅಂತಂದ್ಲ. ಸರಿ ಆಯಿತು ಅಂತ ನಾನು ಅವಳಿಗೆ ಕಾಲ್ ಮಾಡಿದ್ದೆ, ಬಂದಿದ್ಲು. ಮೆಹಂದಿ ಡಿಸೈನ್ ಚೆನ್ನಾಗಿ ತೆಗ್ದಾಳ ಅಮ್ಮ. ಕಾಲಿಗೂ ತೆಗ್ಸೋಣ? ಹೌದೇನಾ? ಸರಿ. ಇದು ಭಾಗ್ಯ, ಈ ಸಂಗೀತ ಮತ್ತು ಬಂದಿಲ್ಲಲ್ಲ ರವಿ? ಇಲ್ಲ ಚಿಗೋರ, ಅವ್ರು ಇನ್ನೂ ಬಂದಿಲ್ಲ. ಏನು ಬರ್ತಾರೋ ಏನೋ ಗೊತ್ತಿಲ್ಲ, ಒಟ್ನಲ್ಲಿ ಇನ್ನೂ ಬಂದಿಲ್ಲ. ನಾನು ಫೋನ್ ಮಾಡಿದ್ದೆ ಅಮ್ಮ ರವಿಗೆ. ರವಿ ಬರ್ತೀನಿ ಅಂತ ಅಂದಾನ. ಅದಕ್ಕೆ ಈಗ ಮೆಹಂದಿ ಕಾರ್ಯಕ್ರಮ ಐತಿ ಬಾ ಅಂದೆ. ನೋಡೋಣ, ಇವತ್ತು ಸಾಯಂಕಾಲವರೆಗೂ ಬರ್ತೀವಿ. ನಾವೇನು ಮೆಹಂದಿ ಹಚ್ಕೊಳ್ಳೋರಲ್ಲ, ಹಚ್ಕೊಂಡ್ರೆ ಅಮ್ಮ ಹಚ್ಕೋತಾಳ, ಬಂದಮೇಲೆ ಹಚ್ಕೋತಾಳ. ಸಾಯಂಕಾಲ ಬರ್ತೀವಿ ಅಂದರು. ಇವ್ರು ಗಿರ್ಜಾನ್ ಮನೆಯವರು ಬಂದಿಲ್ಲ. ಹೋಗಿ ಎಲ್ಲಾರನ್ನೂ ಕರೆದು ಬಂದೇನಿ, ಏನು ಒಬ್ಬರು ಬರಾತನೇ ಇಲ್ಲ. ಏನು ಮಾಡೋದು ಹೇಳಿ? ಇವತ್ತು ಮೆಹಂದಿ ಶಾಸ್ತ್ರ. ಮೆಹಂದಿ ಶಾಸ್ತ್ರಕ್ಕಿಂತ ಮುಂಚೆ ಒಂದಿನ ಬಾ ಅಂತಂದೇನಿ. ಅಲ್ಲ, ಮೆಹಂದಿ ಶಾಸ್ತ್ರ, ನಾಳೆ ಬಳೆ ಶಾಸ್ತ್ರ, ಅರ್ಶಿನ ಶಾಸ್ತ್ರ, ಹೆಣ್ಮಕ್ಳ ಮನೆಯಲ್ಲಿ ಶಾಸ್ತ್ರಗಳು ಇರ್ತಾವ. ಅದನ್ನೇನು ಇವರು ಬರಕ ತಯಾರಿಲ್ಲ. ಅಲ್ಲವ, ಏನು ಪ್ಯಾಸ್ನಿ ಡಿಜಾನಿ ರೀ? ನನ್ನ ಸೊಸೆಗೆ ಗಲ್ಲಕ್ಕನೆ ಮೆಹಂದಿ ಹಚ್ಚಿದ್ಯಾನ? ಮೆಹಂದಿ ಅಲ್ರಿ ಅದು. ಅದು ದೃಷ್ಟಿ ಪೊಟ್ಟು ನಾನೇ ಇಟ್ಟಿದ್ದೀನಿ. ಯಾಕಂದರೆ ಎಲ್ಲರೂ ಬರ್ತಾರಲ್ಲ, ನೋಡ್ತಾರೆ, ದೃಷ್ಟಿ ಆಗ್ಬಾರ್ದಂತ ಕಾಡಿಗೆ ಹಚ್ಚಿದ್ದೀನಿ. ಕೆನ್ನೆಗೆ ಹಂಗೆ ಒರೆಸಿದ ತಕ್ಷಣ ಆಕೆ ಮುಖದ ಮೇಲೆ ದೃಷ್ಟಿ ಹೋಗಲ್ಲ, ಕೆನ್ನೆ ಮೇಲೆ ಹೋಗ್ಬಿಡುತ್ತದು. ಅದಕ್ಕೆ ನಾನೇ ಇಟ್ಟಿದ್ದೀನಿ. ಅಯ್ಯೇ, ಡಿಸೈನರ್ ಅಂದ್ರೆ ನಮ್ಗಿಂತ ಚಾಪ್ಟರ್ ಅದಾರ ನೋಡಿ ನೀವು. ಆಯ್ತು ಮಾಡಿ ಚಂದಾಗೆ ಮೆಹಂದಿ ತೆಗಿವ. ಸಾಕಷ್ಟ ಪಾಪ ಹುಡುಗಿಗೆ ಕುಂದ್ರಕ ನಿಂದ್ರಕ ಬರಲ್ಲ. ಈಗೇನ ಅಷ್ಟು ಸಾಕು. ಕಾಲಿಗೆ ಏನು ತೆಗ್ಸೋಣಂತೀವಿ, ಬೇಡ ಅಂತೀವಿ ನಂದಿನಿ. ಅತ್ತೆ, ನನ್ನ ಕಾಲಿಗೆ ಬೇಡ ಅತ್ತೆ. ಯಾಕಂದ್ರೆ ಕೈಗೂ ಹಚ್ಕೊಂಡು ಕಾಲಿಗೆ ಹಚ್ಕೊಂಡು ನಾಳೆ ಕಾಲಿಗೆ ಬಳೆ ಇಡಿಸ್ಕೊಳ್ಳಲ್ಲ. ಅದಕ್ಕೆ ನಾನು ನಾಳೆ ಕಾಲಿಗೆ ಮೆಹಂದಿ ತಗೋತೀನಿ. ಆಯ್ತವ, ನಿಂಗೆ ಹೆಂಗೆ ಇಷ್ಟನೋ ಹಂಗೆ ಮಾಡು. ನಾಳೆನೇ ತೆಗಿ ತಂಗಿ, ನಾಳೆ ತೆಗಿ ನಮ್ಮ ಸೊಸಿಗೆ. ಊರಿ ಆಂಟಿ, ನಾಳೆ ತೆಗಿತೀವಿ. ಎಲ್ಲರಿಗೂ ಚಹಾ ವ್ಯವಸ್ಥೆ ಮಾಡಬೇಕು. ಎಲ್ಲಿ ಕೆಂಪಮ್ಮ ಬಂದಿಲ್ಲ? ಇನ್ನೂ ಬಂದಿಲ್ಲ ನೋಡಮ್ಮ ಕೆಂಪಮ್ಮ. ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ನೀವು ಇದು ಮಾಡ್ತಾರಿ ನೋಡಿ. ನಂದಿನಿ ಮುಗಿದ್ಮೇಲೆ ನನ್ನ ಕೈಗೆ ಮೆಹಂದಿ ತೆಗಿಬೇಕು, ಸರಿನಾ? ಸರಿ ಆಯಿತು ಅಕ್ಕ. ನಂದಿನಿ ಅವ್ರದ್ದು ಮುಗಿದ್ಮೇಲೆ ನಿಮ್ಮ ಕೈಗೂ ಮೆಹಂದಿ ತೆಗಿತೀನಿ, ಆ ಆಂಟಿ ಕೈಗೂ ತೆಗಿತೀನಿ, ಈ ಆಂಟಿ ಕೈಗೂ ತೆಗಿತೀನಿ. ಯಾರು ಹೇಳ್ತೀರೋ ಎಲ್ಲರ ಕೈಗೆ, ನನಗೆ ಏನು ಬೇಸರ ಇಲ್ಲ. ಪ್ರತಿಯೊಬ್ಬರು ಮನೆಯವರು ಬಂದ್ರೂ ತೆಗಿತೀನಿ. ನೀವು ಭಾಳ ಜನ ಆದ್ರಂದ್ರೆ ನಾನು ಒಂದು ಇಷ್ಟು ಕ್ಲೈಂಟ್ ಇವ್ರನ್ನ ಕರೆಸ್ತೀನಿ. ನನ್ನ ಕಡೆ ಕೆಲಸ ಮಾಡ್ತಾರಲ್ಲ ಹುಡುಗಿರು, ಅವ್ರನ್ನ ಕರೆಸ್ತೀನಿ. ಇಲ್ಲಿಲ್ಲ, ಯಾರು ತಕ್ಕೊಳ್ಳಲ್ಲ. ಇವರೆಲ್ಲ ತಕ್ಕೊಳ್ಳೋದೇ ಇಲ್ಲ ಮೆಹಂದಿ. ನಾನು ನಂದಿನಿ ಅಷ್ಟೇ. ಬಂದರೆ ನಮ್ಮ ಪ್ರೀತಿ ತಕ್ಕೋತಾಳ, ಇನ್ನು ಬಂದರೆ ನಮ್ಮಮ್ಮ ತಕ್ಕೋತಿರ್ಬೇಕು ಅಷ್ಟೇ. ಬಿಟ್ಟರೆ ಯಾರು ತಕ್ಕೊಳ್ಳೋರಿಲ್ಲ. ಇಷ್ಟೇ. ಸರಿ, ಹಾಗಾದರೆ ನಾನೇ ತೆಗಿತೀನಿ ಬಿಡಿ. ನಿಮಗೂ ಹೀಗೆ ನಂದಿನಿಗತ್ತನೇ ಎರಡು ಕೈಗೆ ತೆಗಿಲ್ಲ ಏನೋ? ಇಲ್ಲ ನನಗೆ ಯಾಕೆ, ಒಂದು ಕೈಗೆ ಸಾಕು. ಸರಿ ಆಯಿತು. ಅಲ್ಲ ಆಂಟಿ, ಎಲ್ಲರೂ ಮೆಹಂದಿ ಡಿಸೈನ್ ಒಳಗೆ ಡ್ಯಾನ್ಸು ಕಾರ್ಯಕ್ರಮ ಅದು ಇದು ಅಂತ ಇಟ್ಕೋತಾರೆ. ನೀವೇನು ಇಟ್ಕೊಂಡೇ ಇಲ್ಲ, ಬೋರಿಂಗ್ ಅನಿಸುತ್ತೆ. ಇಲ್ಲಮ್ಮ, ಡ್ಯಾನ್ಸ್ ಅದು ಮಾಡಿಸ್ಬೇಕಂತ ಅಂದ್ವಿ. ಯಾರು ಇಲ್ಲ, ಈಗ ನಾನು ಒಬ್ಬಳೇ ಇದ್ದೀನಿ. ನಂದಿನೇನು ಮಾಡ್ದಂಗೆ ಮೆಹಂದಿ ಹಚ್ಕೊಂಡ. ಅದಕ್ಕೆ ನಾಳೆ ಬಳೆ ಶಾಸ್ತ್ರದಲ್ಲಿ ಡ್ಯಾನ್ಸ್ ಮಾಡಿಸ್ಬೇಕು ಅಂದ್ಕೊಂಡೀವಿ. ಸರಿ, ಅವಳಿಗೆ ಆಯ್ತಾ ಅಮ್ಮ? ಅವಳಿಗೆ ಹಚ್ಚೋವರೆಗೂ ಇನ್ನೂ ಅವಳು ಹಿಂದಿ ಕೈಗೆ ಹಚ್ಬೇಕಾ? ನಾನು ಅಲ್ಲಿವರೆಗೂ ಹೋಗಿ ಕೆಂಪಮ್ಮನ ಕರ್ಕೊಂಬರ್ತೀನಿ. ಕೆಂಪಮ್ಮನ ಮಗ ಬಂದಂಗೆ ಅಂತ ಅನ್ಸಾತೈತಿ. ನೋಡೋಣ, ಅವ್ರನ್ನೂ ಕರಿತೀನಿ. ಆಯಿತು, ಕರಿ. ಅಮ್ಮ, ಕೆಂಪಮ್ಮ. ಅಯ್ಯೋ ಅಮ್ಮೋರಿ, ನೀವು ಬಂದಿದ್ದೀರಲ್ಲ. ಅಲ್ರಿ, ನೀವ್ಯಾಕೆ ಬರ್ಕೋದ್ರಿ? ನಾನೇ ಬರ್ತಿದ್ನಿ. ಇನ್ನೇನು ಕೆಲಸ ಮುಗೀತಾ, ಮನೆ ಕೆಲಸ? ಅದಕ್ಕೆ ಮಾಡ್ಕೊಂಡು ಬಂದ್ರಾತೇನತ್ತ. ಬಂದರೆ ಸಂಜಿಕ ಬಂದ್ರಾತಂತೇಳಿ ನಾನು ಇದು ಮಾಡೀನಿ. ನೀವೇ ಬಂದಿರಲ್ಲ ಅಮ್ಮೋರೆ. ಅಯ್ಯೋ ಕೆಂಪಮ್ಮ, ನಾನು ಬಂದ್ರೆ ಏನಾಯಿತು? ನನಗೂ ಶಾಸ್ತ್ರ ಸಂಪ್ರದಾಯ ಪ್ರಕಾರ ಕರಿಬೇಕಂತ ಅನಿಸ್ತೈತಲ್ಲ, ಹಾಗಾಗಿ ನಾನು ಬಂದೆ. ಬನ್ನಿ. ಏನು ಶಾಮೋರೆ? ನೋಡು ಕೆಂಪಮ್ಮ, ನಾಳೆ ಮೆಹಂದಿ, ಇವತ್ತು ಮೆಹಂದಿ ಶಾಸ್ತ್ರ ಇದೆ, ನಾಳೆ ಬಳೆ ಶಾಸ್ತ್ರ ಇದೆ, ಆಗ ನಾಡ್ದು ಅರಿಶಿನ ಶಾಸ್ತ್ರ ಇದೆ. ಅದಾದಮೇಲೆ ಹೆಣ್ಣನ್ನು ಗಂಡಿನ ಮನೆಗೆ ಕರ್ಕೊಂಡು ಹೋಗೋದಿದೆ. ಆದರೆ ಗಂಡಿನ ಮನೇಲೇ ಇರೋದ ಕಾರಣ ನಾವು ಇಲ್ಲಿಂದ ಛತ್ರಕ್ಕೆ ಕರ್ಕೊಂಡು ಹೋಗ್ತೀವಿ. ಎಲ್ಲದಕ್ಕೂ ನೀನು ಅಲ್ಲೇ ಇರಬೇಕು, ಇಲ್ಲಿ ಬರ್ದಂಗೆ ಅಷ್ಟೆ. ಹಾಂ ಸರಿ ಅಮ್ಮೋರೆ. ಅತ್ತೆ, ಯಾರದು ಅತ್ತೆ ಅಂತ ಇದ್ದಾರೆ? ಅದು 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 ನಮ್ಮ ದೂರಿನ ಹುಡುಗಿ ಬಂದಾಳ. ಅದು ನನ್ನ ಮಗ ಬಂದಲ್ಲ, ಕರ್ಕೊಂಡು ಬಂದಾನ. ಅದಕ್ಕೆ ಒಳಗದಾಳ, ಅತ್ತಿ ಅತ್ತಿ ಅಂತ ಕರೆಯತ್ತಾಳ. ಸಣ್ಣ ಹುಡುಗಿ ಅದಾಳ. ಈ ದನಿ ನಮ್ಮ ಖುಷಿ ಗತಿ ಅನ್ನಿಸ್ತು ನಂಗೆ ಸಡನ್ನಾಗಿ. ಸರಿ ಅಮ್ಮ, ಎಲ್ಲಿ ಯಶ್ ಅವರು? ಯಪ್ಪ ಮಗನ ಯಶ. ಓ ಅಮ್ಮ, ಅಕ್ಕರ ಆರಾಮದಿರಿ? ಆರಾಮಿದ್ದೀನಿ. ನೀ ಯಾವಾಗ ಬಂದೆಪ್ಪ ತಮ್ಮ? ನಾನು ಇನ್ನೇನೆ ಬಂದ್ರಿ. ಆರಾಮದಾರಲ್ರಿ? ಮನೆಗೆಲ್ಲ ಆರಾಮದಾರ್ರಿ? ಎಲ್ಲ ಆರಾಮದಾರ. ನಡೀರಿ,
ಇಬ್ಬರು ನಡೀರಿ. ಮನೇಲಿ ಮದುವೆ ಕಾರ್ಯಕ್ರಮ ಐತಿ, ಎಲ್ಲರೂ ನಮ್ಮ ಮನ್ಯಾಗ ಇದ್ದು ಬಿಡ್ರಿ. ಊಟ ಗೀಟ ಎಲ್ಲ ಅಲ್ಲೇ, ಇಲ್ಲಿ ಬರಕ್ಕೆ ಹೋಗ್ಬಿಡ್ರಿ, ಮಲ್ಕೊಳಕಷ್ಟೇ ಬರ್ರಿ. ಮತ್ತು ಯಾರು ನಿಮ್ಮ ಅತ್ತೆ ಅಂತ ಇದ್ರಲ್ಲ, ಅತ್ತೆ ಮಗಳ ಏನು ಬಂದಾರಲ್ಲ, ಅವ್ರನ್ನೂ ಕರ್ಕೊಂಬಂದ್ಬಿಡ್ರಿ. ಹ್ಞೂ ಅಷ್ಟು ಚಿಕ್ಕ ಹುಡುಗಿ ಇದ್ದಾಳೆ, ಗೊತ್ತಾಗಲ್ಲ. ಅದಕ್ಕೆ ಇರಲಿ. ನಾನು ಅದು ನಾನು ಹ್ಞೂ ನಾನು ನೀನು ಅನ್ನೋ ಮೇನೆ ಮ್ಯಾಶನೇ ಇಲ್ಲ, ನಾನೇ ಕರಿತೀನಿ ಇರು. ಬೇಡಮ್ಮ ಬೇಡ, ನಾನೇ ಕರ್ಕೊಂಬರ್ತೀನಿ. ಪರವಾಗಿಲ್ಲಮ್ಮ, ಯಾಕೆ ನಾನು ಕರಿಬಾರ್ದ? ಯಾಕೆ ಹಂಗೆ ಮಾಡ್ತಾ ಇದ್ದೀರಾ? ಯಾರದು ಒಳಗಿರೋದು? ಬನ್ನಿ. ಇಲ್ಲ, ನಂಗೆ ಸ್ವಲ್ಪ ಹೆಡೇಕು, ನಾನು ಮಲಗಿದ್ದೀನಿ, ಆಮೇಲೆ ಬರ್ತೀನಿ. ಸರಿ ಸರಿ ಆಯಿತು. ಈ ದನಿ ಎಲ್ಲೋ ಕೇಳಿದ್ದೀನಲ್ಲ, ಈ ದನಿ ನಂಗೆ ಖುಷಿದು ಅನಿಸ್ತಾ ಇದೆ. ನನಗೆ ಏನೋ ಮಿಸ್ಟೇಕ್ ಹೊಡಿತಾ ಇದೆ, ನಂಗೆ ಖುಷಿದು ಅನಿಸ್ತಾ ಇದೆ. ಇವ್ರು ನೋಡಿದ್ರೆ ಏನೂ ಭಯ ಬಿಡ್ತಾ ಇಲ್ಲ. ಏನಾಗಿರ್ಬೋದು? ನಂಗೆ ಡೌಟ್ ಬರ್ತಾ ಇದೆ. ನಾನು ಇವತ್ತು ಅವಳು ನೋಡದೆ ಬಿಡೋದೇ ಇಲ್ಲ. ನನ್ನ ನಡೀರಿ ಮರ, ಹೋಗೋಣ. ನಾ ಬಂದ ಬಿಡ್ತಾ ನಡೀರಿ. ಬನ್ನಿ. ಯಶ್, ಬನ್ನಿ ನೀವು. ಹಾಂ ಸರಿ ಅಕ್ಕ, ಬರ್ತೀವಿ. ನನಗೇನೋ ಡೌಟು. ನನಗೆ ಅದನಿ ಖುಷಿಗತ್ತೇನೆ ಅನ್ನಿಸ್ತು. ಹೋದ್ರು. ಏಯ್, ನೀನು ಇಲ್ಲೇ ಇರು, ಬಂದಿನಿ ಮತ್ತೆ. ಸರಿಮ್ಮ, ಆಯಿತು, ನಾನು ಬರಲ್ಲ, ನೀನು ಹೋಗು. ಏ ಖುಷಿ, ವಾಟ್? ಅಲ್ಲೇ ಅದೆಷ್ಟು ಬಿಲ್ಡಪ್ ಕೊಡತ್ತೀಯ? ನಾನೇ ಜಾಸ್ತಿ ಓದಿದ್ದೀನಿ ಅನ್ನೋಂಗ. ನಾನು ನಿನ್ನಷ್ಟೇ ಓದಿದ್ದೀನಿ, ಆದರೆ ನಾನೇ ನಿನ್ನಂಗೆ ದಿಮಾಕ್ ಮಾಡೋದಿಲ್ಲ. ಮೊದಲು ಚಲೋ ತುಂಬ ಎಲ್ಲರಿಗೂ ತಿಳಿಯೋಂಗೆ ಮಾತಾಡು. ಅದನ್ನು ಬಿಟ್ಟು ವಾಟು ಗೀಟು ಅಂತ ವಾಟಿಗೆ ಬೇಕನ ಕೊಡ್ತೀನಿ ಬೇಕಾರೆ. ಯಾಕ ಬಾಳಿತ್ರಿಂದ ಮಾತಾಡಕತ್ತೀಯ? ಹಾಂ, ನಾನು ನೋಡಾಕತ್ತೀನಿ. ಅಲ್ಲಂತತಿ ಚಲೋ ತುಂಬಿಗೆ ಇದ್ದಾಗ ನಾನು ಹಿಂದಿಂದ ಸುತ್ತಾಡ್ತಿದ್ದಿ. ನನಗೆ ನಾ ಹೆಂಗೆ ಮಾತಾಡ್ತಾನೆ ಹಂಗೆ ಮಾತಾಡ್ತಿದ್ದಿ. ಇಲ್ಲಿ ಬಂದಮೇಲೆ ದೊಡ್ಡ ಸ್ಥಾನ ತೋರಿಸತ್ತಿ ನಾನು ನಿಂದು. ನೀನು ದೊಡ್ಡ ಸ್ಥಾನ ಅಲ್ಲೇ ಇಟ್ಕೊ. ಎಲ್ಲ ನನ್ನ ಜೊತೆ ಮುಗಿದು ಹೋಗೈತಿ. ಇನ್ನು ಮುಂದೆ ಏನು ನಿಂದು? ಓಕೆನಾ? ಹೋಗ್ಬಿಡು. ನಾನು ನಮ್ಮ ಅಮ್ಮನಿಗೆ ಅಂಜಿ ಸುಮ್ಮನಿದ್ನಿ. ಇನ್ನು ಮುಂದೆ ನಾನು ಸುಮ್ಮನೆ ಇರಲ್ಲ. ಎಲ್ಲಿ ಹೋಗ್ತೀಯೋ ಹೋಗ್ಬಿಡು. ನಾನಂತೂ ಎಲ್ಲರ ಮುಂದೆ ಹೇಳ್ಕೊಂತ ಬರ್ತೀನಿ. ಇವ್ರ ಜೊತೆ ನನ್ನ ಮದುವೆ ಆಗಿತ್ತು, ಫೋಟೋನು ತೋರಿಸ್ತೀನಿ. ಇವ್ರ ಜೊತೆ ನಾನು 1-2 ತಿಂಗಳು ಜೀವನ ಹಂಚ್ಕೊಂಡಿದ್ದೀನಿ. ಈಗ ನಾನು ಬೇಡ ಅಂತ ಬಿಟ್ಟು ಹೋಗ್ತಾ ಇದ್ದಾಳಂತ. ಯಾವನ ಮದುವೆ ಆಗ್ತೀನಿ ನಾನು ನೋಡ್ತೀನಿ, ಅದು ಹೆಂಗೆ ಲೈಫ್ ಕಳೀತೋ ನಾನು ನೋಡ್ತೀನಿ. ಏ ಯು, ತಾಗಿ ಏನು ನನ್ನ ಮುಟ್ಟು ಮಾತಾಡ್ಸ್ತೀಯಾ? ಒನಗಿದ ಕಂಟಿಗತೆ ಇಲ್ಲ. ಒಂದು ತಳ್ಳಸ್ ನಂತರ ಹೋಗಿ ಅಲ್ಲಿ ಗೋಡೆಗೆ ಬೀಳ್ತೀಯಾ? ಸುಮ್ಮನೆ ತೆಗಿ. ನೀನು ಮುಟ್ಟಿದ್ರು ನನಗೇನಾಗೋ ಇದು ಇಲ್ಲ, ಸೀನು ಇಲ್ಲ. ತೆಗಿ ಕೈ. ತೆಗೆದುಬಿಟ್ಟು ನಾಯಿಗತೆ ನಿಂದ್ರಲ್ಲಿ. ನೋಡು, ನಮ್ಮಮ್ಮ ನಿಂದ ಏನು ಕೆಲಸ ಮಾಡೋಂಗಿಲ್ಲ. ಬೇಕಾದ್ರೆ ಮಾಡು, ಬೇಡಾದ್ರೆ ಬಿಟ್ಕೊ. ಇನ್ನು ಮುಂದೆ ಅಡುಗೆ ಕೆಲಸನೂ ನಮ್ಮಮ್ಮ ಮಾಡೋ ಹಾಗಿಲ್ಲ. ನಿಂಗೆ ಇಲ್ಲಿ ಇರೋವಾದ್ರೆ ಇರ್ಬೋದು, ಇಲ್ಲ ಅಂದರೆ ನೀನು ಹೋಗ್ಬೋದು ನಿಮ್ಮ ಅಮ್ಮನ ಮನೆಗೆ. ನಾನು ನಮ್ಮಮ್ಮ ಇದ್ಲು ಅಂತ ಸುಮ್ಮನಿದ್ದೆ. ಇಲ್ಲ ಅಂದರೆ ನಿನಗೆ ಐತೆ ಸರಿಯಾಗಿ. ಬೇಕಾದ್ರೆ ನೋಡ್ತೀಯಾ? ನೋಡ್ತೀನಿ. ನಾನು ಎಷ್ಟು ದಿನ ಅಂತ ತಡ್ಕೊಳ್ಳಿ. ಯಾವನ ಮದುವೆ ಆಗ್ತಿ, ಮದುವೆ ಆಗೋಗು. ಯಶ್, ನೀನು ಭಾಳ ಮಾತಾಡ್ತಾ ಇದೀಯ. ಹುಷಾರು, ನಾನು ಮಾತಾಡಕತ್ರೆ ನಿನ್ನ ಯಂತ್ರ ಮಾತೇ ಇರಲ್ಲ, ಹಂಗೆ ಮಾತಾಡ್ತೀನಿ. ಕನಸನ್ನು ಕಾಣಬೇಕು ಮೇಡಮ್ ಅವರು ನನ್ನ ಜೊತೆ ಮಾತಾಡೋಕ್ಕೆ. ನಮ್ಮಮ್ಮ ಇದ್ಲು ಅಂತ ಸುಮ್ಮನಿದ್ದೆ. ಈಗ ನಮ್ಮಮ್ಮನೂ ಇಲ್ಲ, ಯಾರೂ ಇಲ್ಲ. ನಮ್ಮಮ್ಮನ ಒಂದು 8 ದಿನ ಅಲ್ಲೇ ಇರೋಕೆ ಹೇಳ್ತೀನಿ. ಆವಾಗ ಕೆಲಸ ಮಾಡ್ಕೊಂಡು ಬಿದ್ದಿರಬೇಕು. ನಿಮ್ಮಮ್ಮನ ಕರೆಸ್ತೀಯಾ? ಕರೆಸು. ರಿಜಿಸ್ಟರ್ ಆಫೀಸಲ್ಲಿ ಮ್ಯಾರೇಜ್ ಆಗಿದೆ ನಮ್ಮದು. ಕೋರ್ಟಿಂದಾನೇ ಹೋಗಿ ನಾವು ಡೈವರ್ಸ್ ತೊಗೋಬೇಕು. ಅದು ನೆನಪಿಲ್ಲಿ. ಡೈವರ್ಸ್ ಬೇಕಾದರೆ ಕೊಟ್ಟು ಬಿಸಾಕ್ತೀನಿ. ಇನ್ನೊಂದಿರೋ ಚೆನ್ನಾಗಿನ ಹುಡುಗಿನ ಮದುವೆ ಆಗ್ತೀನಿ. ನಿನಗೆ ಇಷ್ಟು ಕೋಪ ಐತಂದ್ರೆ ನನಗೇನು? ನಿನ್ನ ಮೇಲೆ ಲವ್ ಉಕ್ಕಿ ಉಕ್ಕಿ ಹರಿಯತ್ತಿಲ್ಲ ನನಗೆ. ಆದರೂ ಇರಲಿ, ಪ್ರೀತಿ ಮಾಡಿದ್ದೀನಿ, ಮದುವೆ ಆಗಿದ್ದೀನಿ. ಚೆನ್ನಾಗಿ ಜೀವನ ಮಾಡಬೇಕು ಅಂದರೆ ಸುಳ್ಳು ಹೇಳಿ ಪ್ರೀತಿ ಮಾಡಿದ್ದಕ್ಕೋಸ್ಕರ ಮದುವೆ ಆಗಿದ್ದೀನಿ. ನೀನು ಚೆನ್ನಾಗಿ ನೋಡ್ಕೋತಾ ಇಲ್ವಾ? ನೀನು ಇಷ್ಟಪಟ್ಟಿರೋ ಬಟ್ಟೆನ ಹಾಕ್ತಾ ಇಲ್ವಾ? ನೀನು ತಲೆಗೆ ಅದೇನೋ ಬೆಳ್ಳಂದು ಬಡ್ಕೊಂಡಿದ್ಯಾ, ಅದಕ್ಕೆ ಹ್ಞೂ ಅಂತ ಇಲ್ವಾ? ನಾನು ಏನಾದರೂ ನಿನಗೆ ಅಬ್ಜೆಕ್ಷನ್ ಹಾಕ್ತಾ ಇದ್ದೀನ? ಏನೂ ಇಲ್ಲ. ಅದನ್ನು ನೀನು ನನ್ನನ್ನು ಇಷ್ಟಪಡೋದು ಬಿಟ್ಟು ನಾನು ಮೋಸ ಮಾಡಿದೆ, ಅದನ್ನು ಮಾಡಿದೆ ಅಂದರೆ ಹೌದು ಮೋಸ ಮಾಡಿದ್ದೀನಿ ನಿಜ. ಹಾಗಂತ ನೀನು ಕೊಂಪೆಗೆ ಚೆಲ್ಲಿದ್ದೀನಿ, ನೀನು ಭಿಕ್ಷೆ ಬಿಡಕ್ಕೆ ಬಿಟ್ಟಿದ್ದೀನಿ, ಮಂದೆ ಮನೆ ಮುಸುರಿ ತಿಕ್ಕಕ್ಕೆ ಬಿಟ್ಟಿದ್ದೇನೆ ಇಲ್ವಲ್ಲ? ನಮ್ಮ ಮನೇಲಿ ರಾಣಿಗತೆ ಇದೆಯಾ? ನನ್ನ ಜೊತೆ ಹೊಂದಾಣಿಕೆ ಮಾಡ್ಕೊಂಡು, ಅಮ್ಮನ ಜೊತೆ ಹೊಂದಾಣಿಕೆ ಮಾಡ್ಕೊಟ್ಬಿಟ್ಟು ಇಲ್ಲ